ಎಲ್ಲರಿಗೂ ನಮಸ್ಕಾರ. ಆನ್ಸರ್ ರೈಟಿಂಗ್ ಅನ್ನೋ ವಿಚಾರ ಬಂದಾಗ ಒಂದು ಆನ್ಸರ್ನ ನಾವು ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಇಲ್ಲೊಂದು ಉದಾಹರಣೆ ಇದೆ. ಸೊ ಇವಾಗ ವಯನಾಡಲ್ಲಿ ಏನು ಡಿಸಾಸ್ಟರ್ ನಡೀತು, ಎನ್ವಿರಾನ್ಮೆಂಟಲ್ ಡಿಸಾಸ್ಟರ್, ಆ ವಿಚಾರವಾಗಿ ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಒಂದು ಆರ್ಟಿಕಲ್ ಇತ್ತು. ಆ ಆರ್ಟಿಕಲ್ ವಯನಾಡಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಅದರಲ್ಲಿ ಏನೇನು ಆ್ಯಕ್ಚುಲಿ ಇಶ್ಯೂಸ್ಗಳಿತ್ತು ಅದ್ರ ಬಗ್ಗೆ ಎಲ್ಲ ಹೈಲೈಟ್ ಮಾಡುತ್ತೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬಟ್ ಆರ್ಟಿಕಲ್ ಹೇಗೆ ಕನ್ಕ್ಲೂಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಇಲ್ಲೇ ಓದ್ಬೋದು. ಸೊ ವಯನಾಡ್ ಟ್ರಾಜಿಡಿ ಇಸ್ ಎ ಸ್ಟಾರ್ಕ್ ರಿಮೈಂಡರ್ ಆಫ್ ದ ಡೆಲಿಕೇಟ್ ಬ್ಯಾಲೆನ್ಸ್ ಬಿಟ್ವೀನ್ ನೇಚರ್ ಆ್ಯಂಡ್ ಹ್ಯೂಮನ್ ಆ್ಯಕ್ಟಿವಿಟಿ. ಸೊ ನಾನು ಇಲ್ಲಿ ಏನೇ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಇಲ್ಲಿ ಹೈಲೈಟ್ ಮಾಡಿರೋ ವರ್ಡ್ಸ್ಗಳು ರಿಮೈಂಡರ್ ಅನ್ನೋದಾಗ್ಬೋದು, ಕಾನ್ಸಿಕ್ವೆನ್ಸಸ್ ಅನ್ನೋದಾಗ್ಬೋದು, ಅಥವಾ ಪ್ರೆಸ್ಸಿಂಗ್ ನೀಡ್ ಅನ್ನೋದಾಗ್ಬೋದು. ಈ ಮೂರು ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಯಾವುದೋ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದರೆ ಆ ಇಶ್ಯೂನ ಈ ಮೂರು ವರ್ಡ್ಸ್ಗಳು ಯೂಸ್ ಮಾಡಿಕೊಂಡು ನಾವು ಕನ್ಕ್ಲೂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಫ್ಲಡ್ ಬಗ್ಗೆನೇ ಮಾತಾಡಿ, ಅಥವಾ ಫಾರ್ ಎಕ್ಸಾಂಪಲ್ ಇಂಡಿಯಾ ಫೆಡರೇಷನಲ್ಲಿ ಯಾವುದೋ ಒಂದು ಇಶ್ಯೂ ಬಗ್ಗೆ ಬೇಕಾದ್ರೆ ಮಾತಾಡ್ಬೋದು, ಅಥವಾ ಬೇರೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಲ್ಲದೇ ಕೂಡ ಪೊಲಿಟಿಕಲ್ ಇಶ್ಯೂಸ್ಗಳಾಗ್ಬೋದು, ಅಥವಾ ಸೊಸೈಟಿ ರಿಲೇಟೆಡ್ ಇಶ್ಯೂಸ್ಗಳಾಗ್ಬೋದು. ಆ ಇಶ್ಯೂಗಳ ಬಗ್ಗೆ ನೀವು ಮಾತಾಡಬೇಕಾದ್ರೆ, ಸೊ ದಿಸ್ ಇಶ್ಯೂ ಈಸ್ ಎ ರಿಮೈಂಡರ್ ಆಫ್ ಸಮ್ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್, ರಿಮೈಂಡರ್ ಆಫ್ ಸಮ್ ಸ್ಟ್ರಕ್ಚರಲ್ ಇಶ್ಯೂಸ್, ಅಥವಾ ಈ ಥರ ಒಂದು ಮೇಜರ್ ಏನು ಬಗ್ಗೆ ಅದನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನ ನಾವು ರಿಮೈಂಡರ್ ಅನ್ನೋ ವರ್ಡ್ ಯೂಸ್ ಮಾಡಿಕೊಂಡು ನೀವು ಆ ಇಶ್ಯೂನ ತರ್ಬೋದು. ಅದೇ ರೀತಿ ನೀವು ಹೇಳ್ಬೋದು, ಇಟ್ ಹೈಲೈಟ್ಸ್ ಕಾನ್ಸಿಕ್ವೆನ್ಸಸ್, ಇಟ್ ಹೈಲೈಟ್ಸ್ ದ ಡೈರ್ ಕಾನ್ಸಿಕ್ವೆನ್ಸಸ್ ಆಫ್ ನೆಗ್ಲೆಕ್ಟಿಂಗ್ ಸಮಥಿಂಗ್. ಜಸ್ಟ್ ಅಲ್ಲಿಗೆ ನಿಲ್ಲಿಸ್ತೇನೆ. ಆ್ಯಂಡ್ ವಿ ಆಲ್ಸೋ ಕ್ಯಾನ್ ಗೋ ಆನ್ ಪ್ರಪೋಸಿಂಗ್ ಎ ಸೊಲ್ಯೂಷನ್ ಲೈಕ್, ಓಕೆ, ವಿ ನೀಡ್ ಇಟ್, ದೆರ್ ಇಸ್ ಎ ಪ್ರೆಸ್ಸಿಂಗ್ ನೀಡ್ ಫಾರ್ ಸಮಥಿಂಗ್. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ರಿಮೈಂಡರ್, ಕಾನ್ಸಿಕ್ವೆನ್ಸಸ್ ಮತ್ತು ಪ್ರೆಸ್ಸಿಂಗ್ ನೀಡ್, ಈ ಮೂರನ್ನು ಕನೆಕ್ಟ್ ಮಾಡಿಕೊಂಡು ನಾವೊಂದು ಒಳ್ಳೆ ಕನ್ಕ್ಲೂಷನ್ನ ಬರಿಬೋದು. ಸೊ ಆನ್ಸರ್ ರೈಟಿಂಗ್ ಅನ್ನೋ ವಿಚಾರಕ್ಕೆ ಬಂದಾಗ ಕೆಲವೊಂದು ಐಡಿಯಾಸ್ಗಳನ್ನ ನಾನು ಕೊಡ್ತಾ ಇರ್ತೀನಿ. ಇದು ಅದರಲ್ಲಿ ಒಂದು ಐಡಿಯಾ. ಸೊ ಒಂದು ಆರ್ಟಿಕಲ್ ಕಂಪ್ಲೀಷನ್ ಮಾಡಿದಾಗ ಇದು ನನಗೆ ಚೆನ್ನಾಗಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ನೀವು UPSC ಆನ್ಸರ್ ರೈಟಿಂಗಲ್ಲಾಗ್ಬೋದು ಅಥವಾ KS ಆನ್ಸರ್ ರೈಟಿಂಗಲ್ಲಾದರೆ ನೀವು ಬಳಸ್ಕೊಬೋದು. ಥ್ಯಾಂಕ್ ಯು ಎವ್ರಿವನ್.